ದೇಶದ ಹೆಮ್ಮೆಯ ಪ್ರಧಾನಮಂತ್ರಿಗಳಾಗಿರುವಂತಹ ನರೇಂದ್ರ ಮೋದಿಜಿಯವರು ಒಂದಷ್ಟು ಮನವಿಯನ್ನ ಮಾಡಿದ್ದಾರೆ. ಅದರಲ್ಲೂ 7 ಸ್ಪೆಷಲ್ ಆಗಿ ಮನವಿಯನ್ನ ಮಾಡಿರುವಂತದ್ದು. ಅದರಲ್ಲೂ ಸಹ ಚಿನ್ನದ ವಿಚಾರಕ್ಕೆ ಬಂದ್ರೆ ಸದ್ಯಕ್ಕೆ ಯಾರೂ ಚಿನ್ನವನ್ನ ಖರೀದಿ ಮಾಡಬಾರ್ದು ಅಂತ ಹೇಳಿದ್ದಾರೆ. ಆದ್ರೆ ಎಲ್ಲಾ ಜನರಲ್ಲಿ ಒಂದು ಗೊಂದಲ ಇರುವಂತದ್ದು, ಸದ್ಯಕ್ಕೆ ಅನ್ನೋದನ್ನ ಮರೆತುಬಿಟ್ಟು ಸಂಪೂರ್ಣವಾಗಿ ಗೋಲ್ಡ್ ಅನ್ನ ಖರೀದಿ ಮಾಡಬಾರ್ದು ಅಂತ ಪ್ರಧಾನಿಗಳು ಹೇಳಿದ್ದಾರೆ ಅಂತ ತಿಳ್ಕೊಂಡಿರುವಂತಹದ್ದು. ಸೊ ಹಾಗಾದ್ರೆ ಯಾವ ನಿಟ್ಟಿನಲ್ಲಿ ಪ್ರಧಾನಿಗಳು ಹೇಳಿರುವಂತಹದ್ದು, ಜೊತೆಗೆ ಯಾಕೆ ಗೋಲ್ಡ್ ನ ಈಗ ಕೊಂಡ್ರೆ ನಮಗೆ ದುಬಾರಿ ಆಗುತ್ತಾ ಅಥವಾ ಏನಾದ್ರೂ ದರ ಇಳಿಕೆ ಆಗುತ್ತಾ ಅನ್ನುವಂತ ಪ್ರಶ್ನೆ ಇದೆ. ಸೊ ಈ ಒಂದಷ್ಟು ಪ್ರಶ್ನೆಗಳಿಗೆ ನಾನು ಈ ಎಲ್ಲ ವಿಚಾರವನ್ನ ಕುರಿತು ನನ್ನೊಟ್ಟಿಗೆ ಮಾತನಾಡುವುದಕ್ಕೆ ಬಿಗ್ ಬಾಸ್ ಖ್ಯಾತಿಯ ಗೋಲ್ಡ್ ಸುರೇಶ್ ಅವ್ರ ನನ್ನೊಟ್ಟಿಗಿದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ, ಒಂದಷ್ಟು ಪ್ರಶ್ನೆಗಳನ್ನ ಕೇಳ್ತೀನಿ. ಸರ್ ನಮಸ್ತೆ, ಹೇಗಿದ್ದೀರಿ? ನಮಸ್ಕಾರ, ಚೆನ್ನಾಗಿದ್ದೀವಿ. ತಾವು ಹೇಗಿದ್ದೀರಿ? ಚೆನ್ನಾಗಿದ್ದೀವಿ ಸರ್. ಸರ್, ಸದ್ಯಕ್ಕೆ ನಿನ್ನೆ ಪ್ರಧಾನಮಂತ್ರಿಗಳು ಒಂದು ಮನವಿಯನ್ನ ಮಾಡಿದರೆ ಸದ್ಯಕ್ಕೆ ಯಾರು ಚಿನ್ನವನ್ನ ಕೊಳ್ಳಬಾರದು ಅಂತ ಹೇಳಿ. ಬಟ್ ಜನರಲ್ಲಿ ಒಂದು ಗೊಂದಲ ಶುರುವಾಗಿದೆ, ಯಾಕೆ ಹೇಳಿದ್ದಾರೆ, ಇದೇನಾದ್ರೂ ಮುಂದಿನ ದಿನಮಾನಗಳಲ್ಲಿ ಬೆಲೆ ಇಳಿಕೆ ಆಗುತ್ತಾ ಅಂತ ಹೇಳಿ. ಸೊ ಇದಕ್ಕೆ ಕ್ಲಾರಿಫಿಕೇಶನ್ ಕೊಡೋದಾದ್ರೆ ಯಾವ ನಿಟ್ಟಿನಲ್ಲಿ ಹೇಳಿರಬಹುದು? ನಾನು ಇದನ್ನ ಅನಾಲಿಸಿಸ್ ಮಾಡ್ತಾ ಇದ್ದೆ. ಯಾಕಂದ್ರೆ ಒಬ್ಬ ದೇಶದ ಪ್ರಧಾನಮಂತ್ರಿಯವರು ಸುಮ್ಮನೆ ಯಾವ ವಿಷಯನೂ ಹೇಳಲ್ಲ. ಯಾಕಂದ್ರೆ ಇಡೀ ನಮ್ಮ ಗ್ಲೋಬಲ್ ಏನು ತಗೊಳುತ್ತೆ, ಗ್ಲೋಬಲ್ ಏನು ವರ್ಕ್ ಆಗುತ್ತೆ ಅನ್ನೋದ್ರ ಮೇಲೆ ಎಲ್ಲವೂ ನಿರ್ಧಾರ ಆಗುತ್ತೆ. ಬೇರೆ ಬೇರೆ ದೇಶದಲ್ಲಿ ನಡೀತಾ ಇರೋ ಯುದ್ಧಗಳಾಗಲಿ ಇದೆಲ್ಲವನ್ನೂ ಕನ್ಸಿಡರ್ ಮಾಡಿ ಮೋದಿಯವ್ರು ಹೇಳಿರ್ತಾರೆ. ಯಾಕಂದರೆ ಯುದ್ಧ ಸ್ಟಾರ್ಟ್ ಆದಮೇಲೆ ಗ್ಯಾಸ್ ರೇಟ್ ಜಾಸ್ತಿ ಆಯಿತು, ಅದೇ ರೇಟ್ ಪೆಟ್ರೋಲ್ ಡೀಸೆಲ್ ಎಲ್ಲವೂ ರೇಟ್ ಜಾಸ್ತಿ ಆಗ್ತಾ ಬರ್ತಾ ಇತ್ತು. ಯಾಕಂದರೆ ನಾವು ಕೂಡ ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿರೋವಂಥವ್ರು. ಯಾವತ್ತು ಹೇಗಿರುತ್ತೆ ಅಂದರೆ ನಾವೇ ಸ್ವಂತ ಬಗ್ಗೆ ನಾವು ಉತ್ಪಾದನೆ ಮಾಡ್ತೀವಿ ಅಂತಂದರೆ ಅದರದ್ದು ರೇಟ್ ಕಮ್ಮಿ ಇರುತ್ತೆ. ನಾವು ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿರಬೇಕಾದ್ರೆ ಆಟೋಮೆಟಿಕಲ್ ರೇಟ್ ಜಾಸ್ತಿ ಆಗ್ತಾ ಬರುತ್ತೆ. ಇವಾಗ ನೋಡಿ, ಚಿನ್ನ ನಾವು ತೊಗೊಳ್ಬೇಕಾದ್ರೆ ಗ್ರಾಮ್ಗೆ 5,000 4,000 ಈ ಥರ ಇತ್ತು. ಇವತ್ತು ಗ್ರಾಮ್ಗೆ 13,000 14,000 15,000ವರೆಗೆ ರೇಟ್ ಹೋಗ್ತಾ ಇದೆ. ನಾನು 2023 ನಾನು ಇಂಟರ್ವ್ಯೂ ಮಾಡಬೇಕಾದ್ರೆ ನಾನು ಹೇಳಿದ್ದೆ, ಯಾರು ಶೇರ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿ ಗೋಲ್ಡ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿ ಅಂತ ಹೇಳಿದ್ದೆ. ಇವಾಗ ನೆನ್ನೆ ಮೋದಿಜಿಯವ್ರ ಸ್ಟೇಟ್ಮೆಂಟ್ ನೋಡಿದಾಗ ಒಂದೊಂದು ನಮಗೂ ಆ ಥರ ಡೌಟ್ ಬರೋಕ್ಕೆ ಸ್ಟಾರ್ಟ್ ಆಗಿಬಿಡ್ತು. ಎಲ್ಲಪ್ಪ ಗೋಲ್ಡ್ ರೇಟ್ ಬಿದ್ದೋಗ್ಬಿಡ್ತದ, ಯಾಕೆ ಈ ಥರ ಹೇಳಿದ್ರು ಮೋದಿಜಿಯವರು ಅಂತ ಹೇಳ್ಬಿಟ್ಟು. ಯಾಕಂದ್ರೆ ನಾನು ಅದೇ ಒಂದು ಫೀಲ್ಡಲ್ಲಿ ಇರೋದ್ರಿಂದ ಅದರ ರಿಲೇಟೆಡಾಗಿ ತುಂಬ ದೊಡ್ಡ ಪ್ರಮಾಣದಲ್ಲಿ ನಾನು ಏನೋ ವರ್ಕ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ಇವಾಗ ಗೋಲ್ಡ್ ರಿಲೇಟೆಡ್ ಏನೋ ವರ್ಕ್ ಮಾಡ್ತಾ ಇದ್ದೀನಿ. ಸ್ವಲ್ಪ ದಿನದಲ್ಲಿ ಹೇಳ್ತೀನಿ. ಏನಾಗುತ್ತೆ ಅಂತಂದರೆ, ನಾವು ಗೋಲ್ಡ್ನ ಬೇರೆ ದೇಶದ ಮೇಲೆ ನಾವು ಡಿಪೆಂಡ್ ಆಗಿದ್ದೀವಿ. ಇವಾಗ ನಾವು ಬೇರೆ ಕಡೆಯಿಂದ ನಾವು ಆಮದು ಮಾಡಿಕೊಂಡೆ ನಾವು ಗೋಲ್ಡ್ನ ಸೇಲ್ ಮಾಡಬೇಕು ನಮ್ಮ ಇಂಡಿಯಾದಲ್ಲಿ. ಇಲ್ಲ, ನಮ್ಮಲ್ಲಿ ಉತ್ಪಾದನೆ ಗೋಲ್ಡ್ ತುಂಬ ಕಮ್ಮಿ ಇದೆ. ಎಷ್ಟಿದೆ ಮೈನಿಂಗ್ ನಮ್ಮಲ್ಲಿ ಇಂಡಿಯಾದಲ್ಲಿ? ಇಲ್ಲ ಮೈನಿಂಗ್ ಯಾವುದು ಕೂಡ. ಯಾಕಂದ್ರೆ ಕೋಲಾರ ಮೈನಿಂಗ್ ಇತ್ತು, ಅದು ನಿಂತು ಹೋಗಿದೆ. ಗಟ್ಟಿ ಚಿನ್ನದ ಗಣಿ ಅದು ಕೂಡ ಅಲ್ಲೂ ಏನೂ ಆಗ್ತಾ ಇಲ್ಲ. ಆ ಥರ ಇರೋದ್ರಿಂದ ನಾವು ಬೇರೆ ದೇಶದ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ನಮಗೆ ಆಮದು ಕಾಸ್ಟ್ ಜಾಸ್ತಿ ಆಗುತ್ತೆ. ಆ ಒಂದು ದೇಶಕ್ಕೋಸ್ಕರ ಮೋದಿಜಿಯವರು ಹೇಳಿರ್ತಾರೆ. ಅದು ಬಿಟ್ಟರೆ ಬೇರೆ ಏನು ಯಾವುದೇ ರೀತಿ ಇರಲ್ಲ. ಮತ್ತು ಜನಗಳಲ್ಲಿ ಗೊಂದಲ ಹೇಳ್ತೀನಿ ನಾನು, ಮೋದಿಜಿಯವರು ಎಲ್ಲೂ ಕೂಡ ನೀವು ಬೈ ಮಾಡಲೇಬಾರ್ದು ಅಂತ ಹೇಳಿಲ್ಲ. ಅವಶ್ಯಕತೆ ಇದ್ದರೆ ಮಾತ್ರ, ಎಷ್ಟು ಬೇಕಷ್ಟು. ಯಾಕೆ ಏನಾಗುತ್ತೆ ಹೇಳ್ತೀನಿ. ಇವಾಗ ನಾವು ಒಂದು ಅಂಗಡಿಗೆ ಹೋಗ್ಬಿಟ್ಟು ಒಂದು ಅಂಗಡಿಯಲ್ಲಿ ಎಷ್ಟು ಐಟಮ್ ಇರ್ತದೆ ಅಷ್ಟನ್ನ ಎತ್ಕೊಂಡು ನಾವು ಒಬ್ಬರೇ ತೊಗೊಂಡು ಬಂದುಬಿಟ್ರೆ ಬೇರೆಯವ್ರು ಬಂದವ್ರಿಗೆ ಅವ್ರಿಗೇನು ಸಿಗಲ್ಲ. ಆಟೋಮೆಟಿಕಲಿ ಅದ್ರ ರೇಟ್ ಜಾಸ್ತಿ ಆಗುತ್ತೆ. ಜನ ಏನು ಮಾಡ್ತಾ ಇದ್ದಾರೆ, ಚಿನ್ನನ ತೊಗೊಂಡು ಮನೇಲಿ ಇಟ್ಕೋತಾ ಇದ್ದಾರೆ, ಅದು ಹೊರಗಡೆ ಬರ್ತಾ ಇಲ್ಲ. ಇವಾಗ ಬೈ ಆ್ಯಂಡ್ ಸೆಲ್ ಆಪ್ಷನ್ಸೇ ಬೇರೆ. ಇವಾಗ ನಾವು ಬೈ ಮಾಡ್ತೀವಿ, ಸೆಲ್ ಮಾಡ್ತೀವಿ ಅಂದಾಗ ಅಲ್ಲಿ ಓಡಾಡುತ್ತೆ ಚಿನ್ನ, ಕೈಯಿಂದ ಕೈಗೆ ಬದಲಾವಣೆ ಆಗುತ್ತೆ. ಇವಾಗ ಕೊಂಡುಕೊಂಡು ಮನೇಲಿ ಇಡೋರು ಚಿನ್ನ ಹೊರಗಡೆ ಬರಲ್ಲ ಅಂದಾಗ ಆ ರೇಟ್ ಆಟೋಮೆಟಿಕಲಿ ಜಾಸ್ತಿ ಆಗ್ತಾ ಬರುತ್ತೆ. ಅದಕ್ಕೆ ಚಿನ್ನದ ರೇಟ್ ಆ ಥರ ಜಾಸ್ತಿ ಆಗ್ತಾ ಇದ್ದದ್ದು. ಈಗ ಎಲ್ರಿಗೂ ಇರುವಂಥದ್ದು ಇನ್ನೊಂದು ಕನ್ಫ್ಯೂಷನ್ ಏನು ಅಂತಂದ್ರೆ, ಹಾಗಾದ್ರೆ ಮುಂದಿನ ದಿನಮಾನಗಳಲ್ಲಿ ನಮಗೆ ಚಿನ್ನ ಸಿಗೋದೇ ಇಲ್ಲ. ಸೊ ಹಾಗಾದ್ರೆ ಮುಂದಿನ ದಿನಮಾನಗಳಲ್ಲಿ ಚಿನ್ನ ಯಾರಿಗೂ ಸಿಗೋದೇ ಇಲ್ವಾ, ಹೇಗೆ ಸರ್? ಮೇಡಮ್, ಆ ಥರ ಎಲ್ಲ ಏನಿಲ್ಲ. ಈಗಿನ ಟೆಕ್ನಾಲಜಿಗೆ, ಈಗಿನ ಒಂದು AI ಯುಗದಲ್ಲಿ, ಯಾಕಂದ್ರೆ ನಮ್ಮ ಹತ್ರ ಯಾವ ಟೆಕ್ನಾಲಜಿ ಇಲ್ಲ ಅಂತ ಕೇಳ್ತೀರಾ ನೀವು? ಎಲ್ಲ ಟೆಕ್ನಾಲಜಿ ಇದೆ. ಭೂಮಿಯ 1000 ಅಡಿ ಕೆಳಗಡೆ ಏನಿದೆ ಅನ್ನೋದನ್ನು ಕಂಡುಹಿಡಿಯುವಂಥ ಟೆಕ್ನಾಲಜಿ ಇದೆ. ಆ ಥರ ಯುಗದಲ್ಲಿ ಚಿನ್ನ ಸಿಗಲ್ಲ ಅಂತ ಹೇಳೋಕ್ಕಾಗಲ್ಲ. ಚಿನ್ನ ಎಲ್ಲ ಕಡೆ ಇದೆ, ಆಲ್ಮೋಸ್ಟ್ ನಡೀತಾ ಇದೆ. ಬೇರೆ ಬೇರೆ ಶೋಧನೆ ಮಾಡ್ತಾ ಇದ್ದಾರೆ. ನಮ್ಮ ಕರ್ನಾಟಕದಲ್ಲಿ 2-3 ಕಡೆ ಮೈನಿಂಗ್ ಇದೆ ಅಂತ ಪತ್ತೆನೂ ಆಗಿದೆ. ಅದ್ರ ಮೇಲೆ ಕೆಲಸನೂ ಮಾಡ್ತಾ ಇರ್ತಾರೆ ಅವರು. ಅದ್ರ ಹಿಂದೆ ಕೆಲಸ ಮಾಡೋ ದೊಡ್ಡ ತಂಡನೇ ಕೆಲಸ ಮಾಡ್ತಾ ಇರುತ್ತೆ. ಬಟ್ ಇಲ್ಲಿ ಮೋದಿಜಿಯವರು ಹೇಳಿರೋದು ಒಂದೇ, ಆಮದು ಕಾಸ್ಟನ್ನು ನಾವು ಉಳಿಸ್ಬೇಕು. ಯಾವತ್ತು ನಾವೇನಾಗುತ್ತೆ, ನಾವು ಎಷ್ಟು ಜಾಸ್ತಿ ಚಿನ್ನನ ಬೇರೆ ವಸ್ತುನ ನಾವು ಬೇರೆ ದೇಶದಿಂದ ನಾವು ಆಮದು ಮಾಡ್ಕೊಳಕ್ಕೆ ಪ್ರಾರಂಭ ಮಾಡ್ತೀವಿ, ಆವತ್ತು ನಮ್ಮ ಇಂಡಿಯನ್ ರೂಪೀಸ್ ವ್ಯಾಲ್ಯೂ ಕಮ್ಮಿ ಆಗುತ್ತೆ, ಅವ್ರದ್ದು ವ್ಯಾಲ್ಯೂ ಜಾಸ್ತಿ ಆಗುತ್ತೆ. ಸೊ ಹಾಗಾದ್ರೆ ಮೋದಿಜಿ ಅವರು ಹೇಳಿರುವಂಥದ್ದು ಈ ನಿಟ್ಟಿನಲ್ಲಿ ಮುಂದಿನ ದಿನಮಾನಗಳಲ್ಲಿ ಏನಾದರೂ ಗೋಲ್ಡ್ ರೇಟ್ ಜಾಸ್ತಿ ಆಗುತ್ತಾ ಅಂತ. ಯಾಕಂತಂದ್ರೆ ಈಗ ಆಲ್ಮೋಸ್ಟ್ ಹತ್ರ ಬಂದಿದೆ 10 ಗ್ರಾಮಕ್ಕೆ ನಾವು ಲೆಕ್ಕ ಹಾಕಿದಾಗ. ಸೊ ಮುಂದಿನ ದಿನಮಾನಗಳಲ್ಲಿ ಇನ್ನೂ ಒಂದು ವರ್ಷ ಕಳೆದು ಹೋದ್ರೆ 2.5 ಲಕ್ಷ 2 ಲಕ್ಷದವರೆಗೂ ಬರುತ್ತೆ ಅನ್ನುವಂಥ ಸಾಧ್ಯತೆ ಮಾತುಗಳಿದಾವೆ. ಬರುತ್ತಾ? ಕ್ವಶನ್ ಮಾರ್ಕ್ ಇದೆ ಮೇಡಮ್. ಈಗಿನ ವಾತಾವರಣದಲ್ಲಿ ನಾನು ಹೇಳಬೇಕು ಅಂದರೆ, ಚಿನ್ನನ ನಾವು ಎಷ್ಟು ಆಮದು ಮಾಡ್ಕೊತ ಹೋಗ್ತೀವಿ ಅಷ್ಟು ಚಿನ್ನದ ರೇಟ್ ಜಾಸ್ತಿ ಆಗ್ತಾ ಹೋಗುತ್ತೆ.
ಇನ್ನೂ ಜಾಸ್ತಿ ಆಗುತ್ತೆ ಚಿನ್ನ, ಜಾಸ್ತಿ ಆಗುತ್ತೆ. 1 ವರ್ಷ ಬಿಟ್ಟರೆ ಈಗ 1.5 ಲಕ್ಷ ಇದ್ದರೆ ಒಂದು 10,000 ಕಮ್ಮಿ ಆಗ್ಬೋದು. ಯಾವತ್ತೂ ಕೂಡ ಗೋಲ್ಡ್ ರೇಟ್ ಡಿಪ್ರಿಷಿಯೇಷನ್ ಅಷ್ಟೇ ಜಾಸ್ತಿ ಆಗುತ್ತೆ. ಕಮ್ಮಿ ಆದರೆ ಅಷ್ಟು ಆಗುತ್ತೆ ಅಷ್ಟೇ. ಜಾಸ್ತಿ ಆದರೆ ತುಂಬ ಜಾಸ್ತಿ ಆಗುತ್ತೆ, ಕಮ್ಮಿ ಆದರೆ ಅಷ್ಟು ಮಾತ್ರ ಕಮ್ಮಿ ಆಗುತ್ತೆ. ಒಂದು ಸಲ ಗೋಲ್ಡ್ ರೇಟ್ ಬಿತ್ತು ಅಂದರೆ ಇಡೀ ಎಂಟೈರ್ ಮಾರ್ಕೆಟೇ ಬಿದ್ದಂಗೆ. ಸೊ ಹಾಗಾದ್ರೆ ಈಗ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡುವಂತವ್ರು ಮಾಡಿದ್ರೆ ಉತ್ತಮನ ಅಥವಾ ತಾತ್ಕಾಲಿಕವಾಗಿ ಸ್ಥಗಿತ ಮಾಡಿದ್ರೆ ಉತ್ತಮನ? ಮೇಡಮ್, ಇವಾಗ ನಾವೆಲ್ಲ ನಮಗೆ ಮಾಡಿಲ್ಲ, ಬಿಸ್ನೆಸ್ಸೇ ಮಾಡಿಲ್ಲ ಅಂದರೆ ನಮಗೆ ದುಡಿಮೆನೇ ಇಲ್ಲ, ಮಾಡಲೇಬೇಕಾಗತ್ತೆ. ಬಟ್ ಯಾರಿಗೂ ಕೂಡ ಅದನ್ನು ಹೇಳಿದಲ್ಲ, ಯಾವತ್ತೂ ಕೂಡ 1% 2% ಹೆಚ್ಚು ಕಮ್ಮಿ ಡಿಫ್ರೆನ್ಸ್ ಆಗುತ್ತೆ ಬಿಟ್ಟರೆ ಜಾಸ್ತಿ ಏನು ಡಿಫ್ರೆನ್ಸ್ ಆಗಲ್ಲ. ತಗೊಳ್ಳೋರು ಬೇಕು ಅಂದರೆ, ಇವಾಗ ಮದುವೆ ಸಮಾರಂಭ ಇರ್ತದೆ, ಏನೋ ಮನೇಲಿ ಒಂದು ಕಾರ್ಯಕ್ರಮ ಇರ್ತದೆ, ಅದಕ್ಕೆ ಚಿನ್ನ ಬೇಕೇ ಬೇಕಾಗಿರುತ್ತೆ, ತಗೊಳ್ಳೇಬೇಕಾಗತ್ತೆ, ಬೇರೆ ವಿಧಿ ಇಲ್ಲ. ಈಗ ಮುಂದಿನ ದಿನಮಾನಗಳಲ್ಲಿ ಈಗ ಚಿನ್ನಕ್ಕೆ ಕಂಪೇರ್ ಮಾಡಿದ್ರೆ ಸಿಲ್ವರು ಸಹ ಅದೇ ರೇಟಲ್ಲಿ ಮುಂದೆ ಬರ್ತಾ ಇದೆ. ಸೊ ಚಿನ್ನನ ಸೈಡ್ ಹೊಡಿಯುತ್ತೆ ಸಿಲ್ವರ್ ಅಂತ? ಮೇಡಮ್ 100% ಚಿನ್ನ ಜೊತೆ ಕಾಪರ್ ರೇಟ್ ಜಾಸ್ತಿ ಆಗ್ತಾ ಇದೆ. ಮೆಟಲಲ್ಲಿ ಎಲ್ಲರೂ ಯಾವಾಗ ನಾವೇನು ನಿಂತ್ಕೋತಾ ಇದ್ವಿ, ಅಪ್ಪ ಬೆಳ್ಳಿ ತಗೊಂಡ್ರೆ ಸಾಕಪ್ಪ ಅನ್ನೋ ಥರ ಪರಿಸ್ಥಿತಿ ಇನ್ನು ಮುಂದಿನ ದಿನಗಳು ಅದು ಹಾಗೆ ಬರುತ್ತೆ. ತುಂಬ ಕಷ್ಟ, ಬೆಳ್ಳಿನೇ ಸಿಗ್ತಾ ಇಲ್ಲ. ಇವಾಗ ಚಿನ್ನ ಸಿಗುತ್ತೆ, ಬೇಕಾದ್ರೆ ಬೆಳ್ಳಿ ಸಿಗಲ್ಲ. ಯಾಕಂದರೆ ಒಂದು ದೇಶ, ಯಾವುದೋ ಒಂದು ದೇಶ ಒಂದು 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 ರಾಜ್ಯ ನಡೆಸಬೇಕು ಅಂತಂದರೆ ಸುಮ್ಮನೆ ನಡ್ಸೋಕ್ಕಾಗಲ್ಲ. ಅವರವರಲ್ಲೇ ಆದಂಥ ಸ್ಟಾಕ್ ಮೇಂಟೈನ್ ಮಾಡ್ತಾ ಇರ್ತಾರೆ. ಅದನ್ನು ಅವರು ಬೇರೆ ದೇಶಕ್ಕೆ ಹೊರಗಡೆ ಮಾರ್ಕೆಟಿಗೆ ತೊಗೊಂಡು ಬಂದರೆ ಮಾತ್ರ ಅದರ ರೇಟ್ ಕಮ್ಮಿ ಆಗುತ್ತೆ. ಇಲ್ಲ ಅಂದರೆ ಮೇಡಮ್, ನಾನು ಹೇಳಿದೆ, ಎಲ್ಲ ಕಡೆ ಮಾರ್ಕೆಟಲ್ಲಿರೋದೆಲ್ಲ ನಾನು ಒಬ್ಬನಿಗೆ ಬೇಕು ಅಂತಂದಾಗ ಆಟೋಮೆಟಿಕಲ್ ರೇಟ್ ಜಾಸ್ತಿ ಆಗೇ ಆಗುತ್ತೆ. ಈ ಥರ ಬೇರೆ ಬೇರೆ ದೇಶಗಳು ಆ ಥರ ಮಾಡ್ತಾ ಇದ್ದಾರೆ. ಅವ್ರು ಯಾವತ್ತೂ ಅವರಲ್ಲಿರೋವಂಥ ವಸ್ತುನ ಹೊರಗಡೆ ಮಾರ್ಕೆಟಿಗೆ ಬಿಡ್ತಾರೋ ಆವಾಗ ಅದರ ವ್ಯಾಲ್ಯೂ ಕಮ್ಮಿ ಆಗ್ತಾ ಬರುತ್ತೆ. ಇವಾಗ ನೋಡಿ, ಮೊನ್ನೆ ಇರಾನ್ ಯುದ್ಧ ಆಯಿತು. ಆ ಯುದ್ಧ ಆದಾಗ ಅವರು ಸ್ಟಾಕ್ ಮಾಡಿ ಇಟ್ಟುಕೊಂಡಿರೋಂಥ ಚಿನ್ನನ ಅವರು ಮಾರಿ ಅವ್ರಿಗೇನಾರು ಮುಂದಿನ ಅವ್ರ ದೇಶಕ್ಕೆ ಆಗಿರುವಂಥ ನಷ್ಟನ ಬರೆಸ್ಕೋಬೇಕು ಅಂದರೆ ಅದನ್ನು ಮಾಡಿದ್ರೆ ಮಾತ್ರ ಅವ್ರ ದೇಶದಲ್ಲಿರುವಂಥ ಚಿನ್ನ ನಮಗೆ ಹೊರಗಡೆ ಬರೋಕ್ಕೆ ಸಾಧ್ಯ. ಇಲ್ಲ ಬಂದಿಲ್ಲ ಅಂದರೆ ನಾವು ಏನೂ ಮಾಡೋಕ್ಕಾಗಲ್ಲ, ಚಿನ್ನದ ರೇಟ್ ಆಟೋಮೆಟಿಕಲ್ ಜಾಸ್ತಿ ಆಗುತ್ತೆ. ಸೊ ಹಾಗಾದ್ರೆ ಗೋಲ್ಡ್ ಸುರೇಶ್ ಅವರು ಚಿನ್ನ ಪ್ರಿಯರಿಗೆ ಒಂದು ಕಿವಿ ಮಾತು ಹೇಳೋದಾದ್ರೆ ಅಥವಾ ಸಜೆಷನ್ ಕೊಡೋದಾದ್ರೆ ಏನು ಹೇಳ್ತೀರಾ? ಮೇಡಮ್, ಮ್ಯಾಕ್ಸಿಮಮ್ ಚಿನ್ನದ ರೇಟ್ ಕಮ್ಮಿ ಆದರೂ ಕೂಡ ತುಂಬ ಜಾಸ್ತಿ ಕಮ್ಮಿ ಆಗಲ್ಲ. 10,000 to 15,000, ಮ್ಯಾಕ್ಸಿಮಮ್ 20,000 ಕಮ್ಮಿ ಆಗ್ಬೋದು. 1 ವರ್ಷ ಬಿಟ್ಟರು ಕೂಡ ಅದಕ್ಕಿಂತ ಕಮ್ಮಿ ಏನಾಗಲ್ಲ. ಮೋಸ ಅಂತೂ ಏನಿಲ್ಲ. 1 ವರ್ಷ ಕಮ್ಮಿ ಆಗ್ಬೋದು, ಮತ್ತೆ ನೆಕ್ಸ್ಟ್ ಇಯರ್ ಮತ್ತೆ ಜಾಸ್ತಿ ಆಗ್ತಾ ಹೋಗುತ್ತೆ. ಚಿನ್ನ ಯಾವತ್ತೂ ಹಾಳಾಗೋ ವಸ್ತು ಅಲ್ಲ. ನೀವು ಗಟ್ಟಿ ಚಿನ್ನ ತೊಗೊಂಡ್ರೆ, ಬಿಸ್ಕೆಟ್ನ ತೊಗೊಂಡ್ರೆ, ಅದ್ರ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಯಾವತ್ತೂ ಕೂಡ ನಿಮಗೆ ಲಾಸ್ ಇಲ್ಲ. ನೋಡಿದ್ರಲ್ಲ ವೀಕ್ಷಕರೇ, ಒಟ್ಟಾರೆಯಾಗಿ ಚಿನ್ನ ಕೊಳ್ಳುವವರು ಭಯ ಪಡುವ ಅವಶ್ಯಕತೆ ಇಲ್ಲ. ಆದ್ರೆ ಇದ್ರ ಹಿಂದೆ ಒಂದು ಉದ್ದೇಶ ಇದೆ. ಪ್ರಧಾನಿ ಮೋದಿಯವರು ಹೇಳಿರುವಂತಹ ಮಾತಿನ ಹಿಂದೆ ಒಂದು ವಿಚಾರ ಇದೆ ಅನ್ನುವಂಥದ್ದನ್ನ ತಿಳಿಸ್ಕೊಟ್ರು. ಜೊತೆಗೆ ಇನ್ವೆಸ್ಟ್ ಗೋಲ್ಡ್ ಮೇಲೆ ಮಾಡಿದ್ರೆ ಭಯ ಪಡುವಂತ ಅವಶ್ಯಕತೆ ಇಲ್ಲ, ಯಾಕಂತಂದ್ರೆ ದಿನಗಳು ಕಳೆದಂತೆ ಬೆಲೆ ಹೆಚ್ಚಾಗ್ತಾನೆ ಹೋಗುತ್ತೆ ಅನ್ನುವಂತ ಮಾತನ್ನ ಹೇಳಿದ್ದಾರೆ.